ಎಲ್ಲರಿಗೂ ನಮಸ್ಕಾರ. ವಸಿಷ್ಠಾಸ್ ಕಿಚನ್ಗೆ ಸ್ವಾಗತ. ನಾನು ಲಕ್ಷ್ಮೀ ಪ್ರಸನ್ನ ಕುಮಾರ್. ಇವತ್ತು ನಾನು ನವಣೆಯಿಂದ ಮಾಡುವ ಆರೋಗ್ಯಕರವಾದ 2 ರೆಸಿಪಿಗಳನ್ನು ತೋರಿಸ್ತೀನಿ. ನವಣೆ ಕಿರುಧಾನ್ಯಗಳಲ್ಲಿ ಸಿರಿಧಾನ್ಯಗಳಲ್ಲಿ ಇದು ಒಂದಾಗಿದೆ. ಇದು ತುಂಬ ಯೂಸ್ಫುಲ್ಲು. ಈಗ ಡಯಾಬಿಟಿಕ್ ಇರೋರಿಗೆ ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಡಾಕ್ಟರ್ ಸಜೆಷನ್ ಮಾಡ್ತಾರೆ. ಬಟ್ ನಾವು ಅವ್ರು ಸಜೆಸ್ಟ್ ಮಾಡಿದಾಗ ನಾವು ಹೆಂಗೆ ಅದನ್ನು ಉಪಯೋಗಿಸ್ಬೇಕು ಅನ್ನೋದು ನಮಗೆ ಗೊತ್ತಿರೋಲ್ಲ. ಆ್ಯಕ್ಚುಲಿ ನಾವು ಮಲೆನಾಡವರು ಸಿರಿಧಾನ್ಯಗಳನ್ನು ಉಪಯೋಗಿಸಿರಲ್ಲ. ಈಗ ನಾನು ಅದರಿಂದ ಒಂದು ಉಪ್ಪಿಟ್ಟು ಮತ್ತು ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ಉಪ್ಪಿಟ್ಟು ಮಾಡೋದು ತೋರಿಸ್ತಿದ್ದೀನಿ. ಅದನ್ನು ನೆನೆಸಿಟ್ಕೋಬೇಕು. ನೀವು ಒಂದು 4 to 5 hours ನವಣೆನ ನೆನೆಸಿಟ್ಕೋಬೇಕಾಗತ್ತೆ. ಆಮೇಲೆ ವೆಜಿಟೇಬಲ್ಸು ನೀವು ಯಾವ್ದು ಬೇಕಿರೋ ಹಾಕ್ಬೋದು. ನಾನು ಈರುಳ್ಳಿ, ಟೊಮ್ಯಾಟೊ ಮತ್ತು ಬೀನ್ಸ್ ಹಾಕಿದ್ದೀನಿ. ನಾನು ಸ್ವಲ್ಪ ಸೊಪ್ಪು ಹಾಕಿದ್ದೀನಿ, ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪನ್ನು ಹಾಕಿದ್ದೀನಿ. ಈಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದು ಸ್ವಲ್ಪ ಚಿಟಪಿಟಿ ಅನ್ನೋಕ್ಕೂ ಅದಕ್ಕೆ ತರಕಾರಿ ಈರುಳ್ಳಿ ಫಸ್ಟ್ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ತರಕಾರಿಗಳನ್ನು ಹಾಕಿದ್ದೀನಿ. ಆಮೇಲೆ 1 ಕಪ್ಪು ಸಿರಿಧಾನ್ಯ ತೊಗೊಂಡ್ರೆ 2.5 ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಖಾರಕ್ಕೆ ಹಸಿಮೆಣಸನ್ನು ಹಾಕಿದ್ದೀನಿ. 2 ವಿಶಿಲ್ ಮಾಡಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನೀವು ಬೇಕಿದ್ರೆ 1 ವಿಶಿಲ್ ಜಾಸ್ತಿನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೇಕಿದ್ದರೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೋದು. ಈಗ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ನಾನು ಅದ್ರ ಜೊತೆಗೆ ಈರುಳ್ಳಿ ಪಲ್ಯ ಮತ್ತು ಕೆಂಪು ಚಟ್ನಿ, ಕಡಲೆಬೇಳೆ ಚಟ್ನಿನ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟು ಸಿರಿಧಾನ್ಯನ ಒಂದು 8 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ. ನವಣೆನ 8 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ. 2 ಕಪ್ಪು ನವಣೆ ತೊಗೊಂಡ್ರೆ ಅರ್ಧ ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ. 1 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈ ಕಪ್ಪಲ್ಲೇ ಇದರಲ್ಲಿ 2 ಕಪ್ಪು ನವಣೆ ತೊಗೊಂಡಿದ್ದೆ. ಹಾಗೆ ಇದು ಮೆಂತ್ಯನ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಮೆಂತ್ಯನ ಎಷ್ಟು ತೊಗೊಂಡಿದ್ದೀನಿ. ಮೆಂತ್ಯ ಮತ್ತು ಉದ್ದಿನಬೇಳೆ ಒಂದು 1 hour ನೆಂದರೆ ಸಾಕಾಗುತ್ತೆ. ಇದರಲ್ಲಿ ಅದು ಸ್ವಲ್ಪ ಸಣ್ಣ ಕಪ್ಪಲ್ಲಿ 1 ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ. ಅದಷ್ಟನ್ನು ನೆನೆಸ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಬಿ ನುಣ್ಣಗೆ ರುಬ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕು. ಒಂದು 8 hours ಬಿಡಬೇಕಾಗತ್ತೆ. ನೀವು ಮಾರನೇ ದಿನ ದೋಸೆಯನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದ್ದೀನಿ. ಇದು ಡಯಟಿಂದ ಮಾಡಬೇಕಾದ್ರೆ ಎಣ್ಣೆ ಕಡಿಮೆ, ಕೊಬ್ಬರಿ ಎಣ್ಣೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಎಣ್ಣೆನ ಯೂಸ್ ಮಾಡ್ಕೊಳ್ಬೋದು. ನಾನು ಇದ್ರ ಮೇಲ್ಗಡೆ ಹಚ್ಕೊಳ್ಳೋಕ್ಕೆ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಮಾಡಿದ್ದೀನಿ. ಕೆಂಪು ಚಟ್ನಿ ಅಂದರೆ ಕೆಂಪು ಮೆಣಸಿನಕಾಯಿನ ಬಿಸಿನೀರಲ್ಲಿ ನೆನೆಸ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ, ಉಪ್ಪು ಮತ್ತು ಹುಳಿ ಅಷ್ಟೇ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇದು ತುಂಬ ಟೇಸ್ಟಿಯಾಗುತ್ತೆ. ನಾನು ಇದನ್ನು ದೋಸೆಗೆ ಎಣ್ಣೆನ ಬ್ರಷಲ್ಲಿ ಅಪ್ಲೈ ಮಾಡಿದ್ದೀನಿ. ಯಾಕಂದರೆ ಸ್ಪೂನಲ್ಲಿ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಅದಕ್ಕೆ ಬ್ರಷಲ್ಲಿ ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಬ್ರಷಲ್ಲಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಪಲ್ಯನೂ ಬರೀ ಈರುಳ್ಳಿ ಹಾಕಿ ಪಲ್ಯ ಮಾಡಿದ್ದೀನಿ. ಯಾಕಂದರೆ ಆಲೂಗೆಡ್ಡೆ ಡಯಟ್ ಫುಡ್ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡು ಮೆತ್ತಗಾದ್ಮೇಲೆ ಉಪ್ಪು, ಹುಳಿ, ಖಾರದ ಪುಡಿ ಹಾಕಿ ಸ್ವಲ್ಪ ಲಿಂಬೆಹಣ್ಣನ್ನು ಹಾಕಿ ಒಗ್ಗರಣೆ ಜೊತೆನೇ ಫ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಾಗತ್ತೆ ಈ ದೋಸೆನ. ಮಾಡ್ಕೊಳ್ಳಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.